ಧನ್ಯವಾದಗಳ ಮೇಡಮ್. ಈಗ KR ಮಾರ್ಕೆಟ್ ಅಂದರೆ ನೀವು ಡೈಲಿ ನಿಮಗೆ ಸಾಮಾನು ತೊಗೊಳಕ್ಕೆ ತರಕಾರಿ ತೊಗೊಳಕ್ಕೆ ಬರ್ತಾನೆ ಇರ್ತೀರಿ. ಇಲ್ಲಿ ಮಳೆ ಬಂದರೆ ಫುಲ್ ಕಂಪ್ಲೀಟ್ ಬೀಚ್ ಥರ ಆಗೋಗ್ಬಿಡುತ್ತೆ. ಏನೇ ಹೇಳ್ತೀರಿ ನೀವು? ಅದು ಸ್ವಲ್ಪ ಗೌರ್ಮೆಂಟ್ಸ್ ಪ್ರಿಕಾಷನ್ ತೊಗೊಳ್ಬೇಕು. ಗಾಡಿ ನಿಲ್ಸೋಕ್ಕಾಗಲ್ಲ, ಪಾರ್ಕಿಂಗ್ ಒಳಗಡೆ ಹೋಗೋಕ್ಕೆ ಆಗ್ತಾಯಿಲ್ಲ, ತುಂಬ ಗಲೀಜ್ ಅನಿಸ್ತಾ ಇದೆ. ಮೇಡಮ್ ಏನು ಅನಿಸುತ್ತೆ, ಈಗ BJP ಕಾಂಗ್ರೆಸ್ ಸರ್ಕಾರ ಅಂತಲ್ಲ, ಯಾವ ಸರ್ಕಾರ ಬಂದರೂ ಕೂಡ ಮಳೆ ಬರುತ್ತೆ ಅಂತ ಮುಂಚಿತವಾಗಿ ಗೊತ್ತಿರುತ್ತೆ ಜೂನ್ ಜುಲೈಯಲ್ಲಿ, ಆದರೂ ಕೂಡ ಪ್ರಿಕಾಷನ್ಸ್ ತಗೊಳ್ಳಲ್ಲ. ಏನು ಹೇಳ್ತೀರಾ? ಬಟ್ ಜನನೇ ಏನಾದರೂ ಮಾಡಬೇಕು ರೀ. ಅವ್ರು ಗೌರ್ಮೆಂಟ್ ಮಾಡಲ್ಲ ಅಂದರೆ ನಾವೆಲ್ಲ ಸೇರಿ ಮಾಡಬೇಕು ಅಷ್ಟೇ. ಆದರೆ ನಿಮ್ಮ ಹತ್ರ ಟ್ಯಾಕ್ಸ್ ಕಟ್ಟಿಸ್ಕೊಳ್ತಾರೆ, ನಿಮ್ಮ ಹತ್ರ ಪ್ರತಿಯೊಂದು ಬಿಲ್ಲು, ಬೇಳೆ ಕಾಳು ಎಲ್ಲದೂ ರೇಟ್ ಹೈಕ್ ಆಗ್ತಿದೆ. ಏನು ಹೇಳ್ತೀರಿ? ಫ್ರೀ ಗ್ಯಾರಂಟಿ ಯೋಜನೆ ಬೇಕಿತ್ತಾ? ಏನು ಅನ್ಸುತ್ತೆ? ಅದು ಏನು ಹೇಳೋಕ್ಕಾಗಲ್ಲ. ನೀವು ಫ್ರೀ ಯೂಸ್ ಮಾಡ್ತಿದ್ದೀರಾ? ನಮಗೂ ಬರ್ತಾ ಇದೆ ರೀ, ಓಕೆ. ಗೃಹಲಕ್ಷ್ಮಿ ಅಮೌಂಟ್ ಬರ್ತಾ ಇದೆ ನಮಗೂ. ಯೂಸ್ ಇದೆ ಅಂತ ಅನ್ಸುತ್ತೆ. ಏನು ಅದು ಬಂದರೆ ತೊಗೊಳ್ತಾ ಇದ್ದೀವಿ, ಬಂದಿಲ್ಲ ಅಂದರೆ 4 months ಆಯಿತು, ಬಂದೇ ಇಲ್ಲ. ಬಂದೇ ಇಲ್ಲ. ಏನು ಅನ್ಸುತ್ತೆ? ಈಗ 2000 ರೂಪೀಸ್ ಕೊಡ್ತೀವಿ ಅಂತ ಹೇಳಿ 4 months-ಇಂದ ನೀವು ಕೇಳಿದ್ರಾ? ಏನಂದ್ರು? ನಾವು ಹೆಂಗಾಗುತ್ತೆ, ಅದು ಬ್ಯಾಂಕಲ್ಲಿ ಬರುತ್ತೆ, ಯಾವಾಗ ಕೊಡ್ತಾರೆ ಅವಾಗ ತೊಗೊಳ್ಬೇಕು. ಡೈಲಿ ಓಡಾಡ್ತೀರಿ. ಏನು ಅನ್ಸುತ್ತೆ ಮಳೆ ಬಂದಾಗ ಇಲ್ಲಿ ಪರಿಸ್ಥಿತಿ ಹೇಗಿರುತ್ತೆ? ಫುಲ್ ಗಲೀಜ್ ಇರುತ್ತೆ ಮೇಡಮ್. ಇಲ್ಲಿ ಫುಲ್ ನೀರು ನಿಂತ್ಕೊಳ್ಳುತ್ತೆ, ಓಡಾಡೋಕೆ ಕಷ್ಟ ಇದೆ. ಬಾಕಿ ಟೈಮೆಲ್ಲ ನೀಟ್ನೆಸ್ ಇರುತ್ತೆ. ಈಗ ವೋಟ್ ಮಾಡಿ ರಾಜಕಾರಣಿಗಳನ್ನ ಗೆಲ್ಸಿರ್ತೀರಿ, ಇದಕ್ಕೊಂದು ಪ್ಲಾನಿಂಗ್ ಮಾಡಬೇಕು ಅಂತ ನಿಮ್ಗೆ ಅನ್ಸಲ್ವಾ? KR ಮಾರ್ಕೆಟ್ ಎಷ್ಟು ವರ್ಷದಿಂದ ಅಂದರೆ ಒಂದು ಹಬ್ಬ ಬರಲಿ ಹರಿದಿನ ಬರಲಿ ಇಲ್ಲೇ ಜನ ತುಂಬ್ಕೊಳ್ಳೋದು, ಆದರೂ ಇಲ್ಲಿ ವ್ಯವಸ್ಥೆ ಇಲ್ಲ ಸರಿಯಾಗಿ ಅಂದಾಗ ಎಷ್ಟು ಬೇಜಾರಾಗುತ್ತೆ? ಬೇಜಾರಾಗುತ್ತೆ ಮೇಡಮ್. ಒಟ್ಟಿನಲ್ಲಿ ಗೆದ್ದಿರೋರು ಎಲ್ಲ ನೀಟ್ನೆಸ್ ಮಾಡಿ ಸವಲತ್ತು ಮಾಡ್ಬೇಕು ಮೇಡಮ್. ಮಳೆ ಬಂದ ಟೈಮಲ್ಲಿ ಓಡಾಡೋಕೆ ಕಷ್ಟ, ಜೊತೆಗೆ ಸ್ಮೆಲ್ ಬೇರೆ. ನಾವು ಕೆಲಸ ಮಾಡ್ತಾ ಇದ್ದೀವಿ, ಇಲ್ಲಿ ಫುಲ್ ಕೆಲಸ ಮಾಡೋಕ್ಕೆ ಕಷ್ಟ, ಸ್ಮೆಲ್ ಜಾಸ್ತಿ, ವಾಮಿಟ್ ಬಂದಂಗೆ ಆಗುತ್ತೆ. ರೋಗ ಕೂಡ ಬರುತ್ತೆ ಮೇಡಮ್. ನೀಟ್ನೆಸ್ ಮಾಡ್ಬೇಕು ಮೇಡಮ್ ಇಲ್ಲಿ ಒಟ್ಟಿನಲ್ಲಿ. ಫಸ್ಟು ತುಂಬ ಗಲೀಜು, ಕೆಳಗಡೆ ನೀರೆಲ್ಲ ಜಾಸ್ತಿ ಇದೆ, ಎಲ್ಲ ತುಂಬೋಗಿದೆ. ಅದನ್ನೆಲ್ಲ ನೋಡೋ ಸರ್ಕಾರ ಎಲ್ಲ ಅದು ಏನು ಮಾಡ್ತಾ ಇದೆ ಗೊತ್ತಿಲ್ಲ ಮೇಡಮ್. ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ. ಓಡಾಡೋಕ್ಕೆ ದಾರಿ ಇಲ್ಲ, ಅಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ದಾರಿ ಇಲ್ಲ. ಇಲ್ಲೆಲ್ಲ ನೋಡಿ ಹೆಂಗಿದೆ ಗಲೀಜು, ಇದೆಲ್ಲ ಕ್ಲೀನಿಂಗ್ ಇಲ್ಲ. BBMP ಅವ್ರು ಏನು ಮಾಡ್ತಾ ಇದ್ದಾರೋ ಅದೆಲ್ಲ ನೋಡೋದು ದಿಕ್ಕಿಲ್ಲ ನಮ್ಗೆ. ಏನು ಅನ್ಸುತ್ತೆ ಈಗ ಹೃದಯ ಭಾಗ KR ಮಾರ್ಕೆಟು, ಹಬ್ಬ ಹರಿದಿನ ಬಂದರೆ ಜನ ಬರ್ತಾರೆ, ಎಲ್ಲದಕ್ಕೂ KR ಮಾರ್ಕೆಟ್ ಇಂಪಾರ್ಟೆಂಟು. ಇಲ್ಲೇ ಈ ರೀತಿ ಪರಿಸ್ಥಿತಿ ಅಂದರೆ ಏನು ಅನ್ಸುತ್ತೆ ಮೇಡಮ್? ತುಂಬ ಕಷ್ಟ ಇದೆ ಮೇಡಮ್ ಇಲ್ಲೆಲ್ಲ ಜೀವನ ಮಾಡೋದಕ್ಕೆ. ಎಲ್ಲರೂ ಸ್ಲಮ್ ಅವರು ಇವರು ಪಾಪ ಎಲ್ಲ ನೆನ್ಕೊಂಡೇ ವ್ಯಾಪಾರ ಮಾಡ್ತಾ ಇರ್ತಾರೆ. ಕಾಲಿಡೋದು ಜಾಗ ಇಲ್ಲ. ಇವಾಗಾದರೂ ಜೋರ ಮಳೆ ಬಿದ್ದು ಇಲ್ಲಾದರೂ ಕೊಚ್ಕೊಂಡೋಗಿದೆ. ಈ ಬೇರೆ ಕಡೆ ಎಲ್ಲ ಕೆಳಗಡೆ ನೀರು ನಿಂತಿದೆ, ಇಲ್ಲಿ ಕಾಣಿಸಲ್ಲ ಅಷ್ಟು. ಕೆಳಗಡೆ ತುಂಬಾ ಇದೆ ಗಲೀಜು, ಅಲ್ಲೆಲ್ಲ ಕಾಲಿಡೋದಕ್ಕಾಗಲ್ಲ. ಕ್ಲೀನಿಂಗೇ ಇಲ್ಲ ಫಸ್ಟ್ ಆಫ್ ಆಲ್. ತುಂಬ ಬೇಜಾರಾಗುತ್ತೆ ಮೇಡಮ್. ಎಷ್ಟೇ ಮಾಡಿದ್ರು, ಇನ್ನು 10 ವರ್ಷ ಮಾಡಿದ್ರು, ಕ್ಲೀನ್ ಮಾಡಿದ್ರು, ಇಲ್ಲಿರೋ ಜನನೂ ಹಂಗೆ ಇದ್ದಾರೆ. ಬಟ್ ಅವರು ಕ್ಲೀನ್ ಮಾಡಲ್ಲ ಮೇಡಮ್. ರಾಜಕಾರಣಿಗಳೆಲ್ಲ ಹೇಳ್ತಾರೆ ಬ್ರ್ಯಾಂಡ್ ಬೆಂಗಳೂರು ಅಂತ, ಇದೇನಾ ಬ್ರ್ಯಾಂಡ್? ಏನನ್ಸುತ್ತೆ ಮೇಡಮ್? ಇದಿಲ್ಲ ಮೇಡಮ್, ಬ್ರ್ಯಾಂಡ್ ಬೆಂಗಳೂರು ಇಲ್ಲ, ಗ್ರೀನ್ ಸಿಟಿ ಅಂತಾರೆ. ಎಲ್ಲ ವೇಸ್ಟ್. ಇಲ್ಲಿ ಬಂದು ನೋಡಿಬಿಟ್ರೆ ಏನೂ ಇಲ್ಲ ಇಲ್ಲಿ. ಇಲ್ಲಿ ಯಾರು ಬರ್ತಾರೆ ಮೇಡಮ್? ಅಧಿಕಾರಿಗಳು ಯಾರೂ ಬರೋದಿಲ್ಲ, ನೋಡೋದಿಲ್ಲ. ಬಂದ್ರೂ ದೂರ ನಿಂತ್ಕೊಂಡು ನೋಡಿಕೊಂಡು ಹೊರಟೋಗ್ಬಿಡ್ತಾರೆ ಅಷ್ಟೇ. ಇಲ್ಲಿ ಯಾರು ಕೌನ್ಸಿಲರ್ ಯಾರು ಇಲ್ಲ. ಇಲ್ಲಿ ಕೌನ್ಸಿಲರ್ BBMP ಎಲೆಕ್ಷನ್ ಮಾಡಬೇಕು ಫಸ್ಟು, ಮಾಡಿದ್ರೇ ಕೌನ್ಸಿಲರ್. ಯಾರು ಕೇಳೋರೇ ಇಲ್ಲ, ಇಲ್ಲಿ ಕೇಳೋರಿಲ್ಲ, ಹೇಳೋರಿಲ್ಲ. ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಏನು ಮಾಡೋಕ್ಕಾಗಲ್ಲ. ಈ ಥರ ಸ್ಟ್ಯಾಗ್ನೆಂಟ್ ವಾಟರ್. ಏನೋ ಸಾಯಂಕಾಲ ಮಧ್ಯಾಹ್ನ ಆದರೆ ದುಡ್ಡು ಇಸ್ಕೊಳಕ್ಕೆ ಬರ್ತಾರಲ್ಲ, ಆ ಟೈಮಲ್ಲಿ ಮಾತ್ರ ಅವ್ರು ಬರೋದು. ಇಂಥವೆಲ್ಲ ಇದು ಮಾಡಲ್ಲ, ಏನೂ ಮಾಡಲ್ಲ. ಹಾಕಿಬೇಕಾರೆ ಏನು ತೊಂದರೆ ಏನಿಲ್ಲ. 365 ದಿವಸ ಬರ್ತೀವಿ ನಾವು ಮಾರ್ಕೆಟ್ಗೆ ಡೈಲಿ 10 ಸತ. ಸರ್ಕಾರದ ಬಗ್ಗೆ ಏನು ಅನ್ಸುತ್ತೆ? ನಿಮ್ಮ ಹತ್ರ ಟ್ಯಾಕ್ಸ್ ಕಟ್ಸ್ಕೊಳ್ತಾರೆ, ಪ್ರತಿಯೊಂದು ಕಟ್ಸ್ಕೊಳ್ತಾರೆ, ಪ್ರೈಸ್ ಹೈಕ್ ಆಯಿತು, ಬೇಳೆಕಾಳು ಎಲ್ಲದೂ ರೈಸ್ ಆಗಿದೆ. ಏನು ಹೇಳ್ತೀರಿ? ಸರ್ಕಾರಕ್ಕೆ ಏನು ಬೇಕು? ದುಡ್ಡು ಬೇಕು. ಯಾರ ಮನೆ ಹೆಂಗೆ ಹಾಳಾಗೋಲಿ. ಬಡವರು ಬಗ್ರು ರೋಡ್ ಸೈಡ್ಲಿ ಅಂಗಡಿಯವರು ಅವೆಲ್ಲ ಬೇಕಾಗಿಲ್ಲ. ತಿಂಗಳಾದರೆ ಅವ್ರಿಗೆ ಹೋಗುತ್ತಾ ಮಾಮೂಲಿ ಅಷ್ಟೇ. ಇಲ್ಲಿ ರೋಡ್ ಬಿಟ್ಟವ್ರಲ್ಲ, ಎಲ್ಲಿ ಬಿಟ್ಟಿದ್ದಾರೆ? 10 ಅಡಿ ರೋಡು. ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು. ನೀವಿಲ್ಲಿ KR ಮಾರ್ಕೆಟ್ ದೃಶ್ಯಾವಳಿಗಳನ್ನು ನೋಡ್ಬೋದು. ಎಷ್ಟು ಕಂಜೆಸ್ಟೆಡ್ ಆಗಿದೆ ಅಂತಂದರೆ, ಒಂದು ಮಳೆ ಬಂದರೆ ಇಲ್ಲಿ ಓಡಾಡೋದಕ್ಕೂ ವಾಹನ ಸವಾರರಿಗೂ ಪರದಾಟ. ಇಲ್ಲೊಂದು ಚಿಕ್ಕ ಜಾಗ ಇದೆ, 10 ಅಡಿ ರೋಡ್ ಬಿಟ್ಟಿದ್ದೀವಿ ಅಂತೇಳಿ ಹೇಳ್ತಾರೆ. ಇಲ್ಲೂ ಕೂಡ ಒಂದು ಮ್ಯಾನೇಜ್ಮೆಂಟ್ ಸರಿಯಾಗೇ ಇಲ್ಲ. ಸೊ ಬೆಂಗಳೂರಿನ ಹೃದಯ ಭಾಗ KR ಮಾರ್ಕೆಟ್ ಹಬ್ಬ ಹರಿದಿನ ಬಂತು ಅಂತಂದರೆ ಹೂವು, ಹಣ್ಣು, ಬೇರೆ ಎಲ್ಲ ಬಿಸ್ನೆಸ್ಸು ಹೈಪಲ್ಲಿರುವಂತಹ ಜಾಗ ಇದು. ಇಲ್ಲೇ ಈ ರೀತಿಯಾದಂತಹ ಪರಿಸ್ಥಿತಿ. ಸೊ ಜನರು ಓಡಾಡೋದಕ್ಕೂ ಕೂಡ ನೀವಿಲ್ಲಿ ನೋಡ್ತಿರ್ಬೋದು, ಸಣ್ಣ ಪುಣ್ಣ ಅಂಗಡಿಗಳನ್ನು ಹಾಕ್ಕೊಂಡು ಅವರು ಜೀವನವನ್ನು ನಡೆಸ್ತಾ ಇರ್ತಾರೆ. ಆದರೆ
ಒಂದು ಮಳೆ ಬಂತು ಅಂತಂದರೆ ಅವ್ರು ಪರದಾಡುವಂತಹ ಪರಿಸ್ಥಿತಿ, ಮತ್ತು 2 ವೀಲರ್ 4 ವೀಲರ್ ಎಲ್ಲದೂ ಓಡಾಡೋದಕ್ಕೆ ತುಂಬಾ ಕಷ್ಟ. ಸೊ ಯಾಕಂದರೆ ಇಲ್ಲಿಂದ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಇಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಸೊ ಇಲ್ಲಿ ಮಳೆ ಬಂದಾಗ ಅದು ಪಾರ್ಕಿಂಗ್ ಲಾಟಲ್ಲಂತೂ ಆ ದೃಶ್ಯಗಳನ್ನು ನೋಡೋದಕ್ಕೆ ಆಗೋದಿಲ್ಲ. ಅಷ್ಟು ಅದರಲ್ಲಿ ನೀರು ನಿಂತು ಸಾಕಷ್ಟು ರೋಗ ರುಜಿನ ಎಲ್ಲ ಬರುವಂತಹ ಒಂದು ಏನು 100% ಕಟ್ಟಿಟ್ಟ ಬುತ್ತಿ ಅಲ್ಲಿ ಕೆಳಗಡೆ ನೀವು ಅದರ ದೃಶ್ಯಗಳನ್ನು ನೋಡಿದ್ರೆ. ಸೊ ಆದಷ್ಟು ಬೇಗ ಇಲ್ಲಿನ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿಗೆ ಒಂದು ಸರಿಯಾದ KR ಮಾರ್ಕೆಟ್ಗೆ ಒಂದು ಸರಿಯಾದ ವ್ಯವಸ್ಥೆ ಮಾಡಬೇಕು ಅನ್ನೋಂಥದ್ದು ನಮ್ಮ ಕಳಕಳಿ. ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆ ಭೂಮಿಕಾವಿ, ವಿಜಯವಾಣಿ, ಬೆಂಗಳೂರು.